ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದಲ್ಲಿ ಕೂಡ ಬುಲೆಟ್ ಟ್ರೈನ್ ಓಡಾಡುವ ಸಮಯ ಹತ್ತಿರ ಬರ್ತಾ ಇದೆ. ಈಗಾಗಲೇ ಮುಂಬೈ ಹಾಗೂ ಅಹಮದಾಬಾದ್ ನಡುವಿನ ಪ್ರಾಜೆಕ್ಟ್ ಸಾಕಷ್ಟು ಪ್ರಗತಿಯಲ್ಲಿದೆ. ಅದರ ಜೊತೆಗೆ ಚೆನ್ನೈನ ಇಂಟಿಗ್ರೇಟೆಡ್ ಕೋಚ್ ಫ್ಯಾಕ್ಟರಿ ಹಾಗೂ BEML ಸಹಕಾರದಲ್ಲಿ ಹೈ ಸ್ಪೀಡ್ ರೈಲ್ ಅನ್ನು ಭಾರತದಲ್ಲೇ ತಯಾರು ಮಾಡೋದಕ್ಕೆ ಸಿದ್ಧತೆಗಳು ಕೂಡ ಆರಂಭ ಆಗಿವೆ. ಹೀಗಾಗಿ ಇನ್ನು ಕೆಲವೇ ವರ್ಷಗಳಲ್ಲಿ ಭಾರತದಲ್ಲೂ ಹೈ ಸ್ಪೀಡ್ ರೈಲಿನ ಓಡಾಟ ಶುರುವಾಗುತ್ತೆ. ಈ ಹೊತ್ತಲ್ಲೇ ಭಾರತ ಸರ್ಕಾರ ದೇಶದಲ್ಲಿ ಇನ್ನೂ ಹಲವು ಕಡೆಗಳಲ್ಲಿ ಹೈ ಸ್ಪೀಡ್ ರೈಲನ್ನು ಪ್ರಾರಂಭ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಬೆಂಗಳೂರು ಚೆನ್ನೈ ಬುಲೆಟ್ ಟ್ರೈನ್ ಬಗ್ಗೆ ಈಗಾಗಲೇ ಸಾಕಷ್ಟು ಮಾಹಿತಿಗಳು ಹೊರಬೀಳ್ತಾ ಇವೆ. ಇದಲ್ಲದೆ ಬೆಂಗಳೂರು ಮತ್ತು ಚೆನ್ನೈ ನಡುವಿನ ಬುಲೆಟ್ ಟ್ರೈನ್ ಟ್ರ್ಯಾಕ್ ಅನ್ನ ಮುಂಬೈ ಅಹಮದಾಬಾದ್ ರೈಲು ಹಳಿಗಳಿಗೆ ಸಂಪರ್ಕಿಸುವ ಯೋಜನೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಮೂಲಕ ಅಹಮದಾಬಾದ್ ನಿಂದ ಚೆನ್ನೈಯನ್ನ ಸಂಪರ್ಕಿಸುವ ಯೋಜನೆ ಸರ್ಕಾರದ ಮುಂದಿರೋ ಹಾಗೆ ಕಾಣ್ತಾ ಇದೆ. ಹಾಗಾದ್ರೆ ಭಾರತದಲ್ಲಿ ಮುಂದಿನ ದಿನಗಳಲ್ಲಿ ಕಾರ್ಯಸಾಧುವಾಗಬಹುದಾದ ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ಗಳು ಯಾವುವು? ಅವು ಯಾವೆಲ್ಲ ನಗರಗಳನ್ನು ಸಂಪರ್ಕಿಸುತ್ತವೆ? ಈ ಪ್ರಾಜೆಕ್ಟ್ ಅಲ್ಲಿ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರೋದಾದ್ರೂ ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮುಂಬೈ ಹಾಗೂ ಅಹಮದಾಬಾದ್ ನಡುವೆ ಶುರುವಾಗಲಿರುವ ಭಾರತದ ಮೊದಲ ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ ನಿರ್ಮಾಣದ ಹಂತದಲ್ಲಿದೆ. ಇದರ ಬೆನ್ನಲ್ಲೇ ಇನ್ನು 4 ಮಾರ್ಗಗಳಲ್ಲಿ ಹೈ ಸ್ಪೀಡ್ ರೈಲ್ ಕಾರಿಡಾರ್ಗಳನ್ನು ನಿರ್ಮಿಸೋದಕ್ಕೆ ಕೇಂದ್ರ ರೈಲ್ವೆ ಸಚಿವಾಲಯ ಮುಂದಾಗಿದೆ. ಈಗಾಗಲೇ ರೈಲ್ವೆ ಮಿನಿಸ್ಟ್ರಿ ನ್ಯಾಷನಲ್ ಹೈ ಸ್ಪೀಡ್ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ಗೆ 4 ಹೊಸ ಹೈ ಸ್ಪೀಡ್ ರೈಲ್ವೆ ಕಾರಿಡಾರ್ಗಳ ಕುರಿತಾಗಿ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ಗಳನ್ನು ಸಲ್ಲಿಸುವಂತೆ ಆದೇಶವನ್ನು ಕೊಟ್ಟಿದೆ. ಇಲ್ಲಿ 4 ಹೊಸ ಪ್ರಾಜೆಕ್ಟ್ಗಳು ಯಾವುವು ಅನ್ನೋದನ್ನ ನಾವು ನೋಡೋದಕ್ಕೂ ಮುನ್ನ ಅಹಮದಾಬಾದ್ ಮುಂಬೈ ನಡುವೆ ನಿರ್ಮಾಣ ಆಗ್ತಾ ಇರೋ ಬುಲೆಟ್ ಟ್ರೈನ್ ಕಾಮಗಾರಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡ್ಬಿಡೋಣ. ಈ ಮುಂಬೈ ಹಾಗೂ ಅಹಮದಾಬಾದ್ ನಡುವೆ ನಿರ್ಮಾಣ ಆಗ್ತಾ ಇರೋ ಹೈ ಸ್ಪೀಡ್ ರೈಲ್ ಪ್ರಾಜೆಕ್ಟ್ ಭಾರತದ ಮೊದಲ ಬುಲೆಟ್ ಟ್ರೈನ್ ಕಾರಿಡಾರ್ ಅನ್ನಿಸ್ಕೊಳ್ಳುತ್ತೆ. ಇದರ ಒಟ್ಟು ಉದ್ದ 508 ಕಿಲೋಮೀಟರ್ ಆಗಿದ್ದು, ಇದು ಮುಂಬೈ, ಥಾಣೆ, ಸೂರತ್ ಹಾಗೂ ಅಹಮದಾಬಾದ್ ಸೇರಿದ ಹಾಗೆ ಒಟ್ಟು 12 ಸ್ಟೇಷನ್ಗಳನ್ನು ಒಳಗೊಂಡಿದೆ. ಈ ಕಾರಿಡಾರ್ ಪೂರ್ಣಗೊಂಡ ನಂತರ ಗಂಟೆಗೆ 320 ಕಿಲೋಮೀಟರ್ ಮ್ಯಾಕ್ಸಿಮಮ್ ಸ್ಪೀಡ್ ಅಲ್ಲಿ ಇಲ್ಲಿ ಬುಲೆಟ್ ಟ್ರೈನ್ ಓಡಾಡುತ್ತೆ. ಇದರಿಂದಾಗಿ ಮುಂಬೈ ಹಾಗೂ ಅಹಮದಾಬಾದ್ ನಡುವಿನ ಪ್ರಯಾಣದ ಅವಧಿ 7 ಗಂಟೆಗಳ ಬದಲಿಗೆ 2.5 ರಿಂದ 3 ಗಂಟೆಗಳಿಗೆ ಇಳಿಕೆ ಆಗುತ್ತೆ. ಈ ಯೋಜನೆಯಲ್ಲಿ ಗುಜರಾತ್ ಕಡೆಯ ಕಾಮಗಾರಿ ವೇಗವಾಗಿ ನಡೀತಾ ಇದ್ದು, ಇತ್ತೀಚೆಗೆ ಥಾಣೆ ಕ್ರೀಕ್ ಅಲ್ಲಿ ಅಂಡರ್ ಸಿ ಟನಲ್ ನಿರ್ಮಾಣ ಕಾರ್ಯ ಕೂಡ ಆರಂಭ ಆಗಿದೆ. ಸೊ 2027ರ ಹೊತ್ತಿಗೆ ಭಾರತದಲ್ಲಿ ಮೊದಲ ಬುಲೆಟ್ ರೈಲು ಓಡಾಡಬಹುದು ಅಂತ ಹೇಳಲಾಗ್ತಾ ಇದೆ. ಒಮ್ಮೆ ಈ ಯೋಜನೆ ಯಶಸ್ವಿಯಾಗಿ ಪೂರ್ಣಗೊಂಡ್ರೆ ಆ ಬಳಿಕ ದೇಶದಲ್ಲಿ ಇನ್ನಷ್ಟು ಬುಲೆಟ್ ಟ್ರೈನ್ಗಳು ಓಡಾಟ ಆರಂಭ ಆಗುತ್ತೆ. ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಬೆಂಗಳೂರು ಮತ್ತು ಚೆನ್ನೈ ನಡುವಿನ ಹೈ ಸ್ಪೀಡ್ ರೈಲ್ ಪ್ರಾಜೆಕ್ಟ್ ಮಹತ್ವವನ್ನು ಪಡ್ಕೊಳ್ತಾ ಇದ್ದು, ಇದು ಮೈಸೂರಿಗೆ ಕೂಡ ವಿಸ್ತರಣೆಯಾಗುವ ಸಾಧ್ಯತೆ ಇದೆ. ಇದರ ಜೊತೆಗೆ ಈ ಬೆಂಗಳೂರು ಚೆನ್ನೈ ಹೈ ಸ್ಪೀಡ್ ರೈಲ್ ಪ್ರಾಜೆಕ್ಟ್ ಅನ್ನು ಮುಂಬೈಗೆ ಕನೆಕ್ಟ್ ಮಾಡಿದ್ರೆ ಆ ಮೂಲಕ ಅಹಮದಾಬಾದ್ ನಿಂದ ಚೆನ್ನೈಗೆ ಬುಲೆಟ್ ಟ್ರೈನ್ ಓಡಿಸುವ ಕುರಿತಾಗಿ ಸರ್ವೆಗಳು ನಡೀತಾ ಇವೆ. ಇಲ್ಲಿಗಾಗಲೇ ಭಾರತ ಸರ್ಕಾರದ ಮುಂದೆ ಅಹಮದಾಬಾದ್ ನಿಂದ ದೆಹಲಿಯನ್ನ ಸಂಪರ್ಕಿಸುವ ನಿಟ್ಟಲ್ಲಿ ಈ ಬುಲೆಟ್ ಟ್ರೈನ್ ಯೋಜನೆ ನಿರ್ಮಿಸುವ ಯೋಚನೆ ಇದ್ದು, ಹಾಗೇನಾದ್ರೂ ಆದ್ರೆ ಈ ಮಾರ್ಗ ದೆಹಲಿ, ರಾಜಸ್ಥಾನ, ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ ಹಾಗೂ ತಮಿಳುನಾಡುಗಳನ್ನ ಸಂಪರ್ಕಿಸುತ್ತೆ. ಹೀಗಾಗಿ ಈ ಪ್ರಾಜೆಕ್ಟ್ ಬಗ್ಗೆ ರೈಲ್ವೆ ಇಲಾಖೆ ಈಗ ಹೆಚ್ಚು ಗಮನವನ್ನು ಹರಿಸೋದಕ್ಕೆ ಶುರು ಮಾಡಿದೆ. ಆದರೆ ಈ ಪ್ರಾಜೆಕ್ಟ್ ನಿರ್ಮಾಣಕ್ಕೂ ಮೊದಲೇ ಇನ್ನೂ 4 ಪ್ರಾಜೆಕ್ಟ್ಗಳು ನಿರ್ಮಾಣ ಆಗುವ ಸಾಧ್ಯತೆ ಇರುತ್ತೆ ಅಂತ ಹೇಳಲಾಗ್ತಾ ಇದ್ದು, ಈ 4 ಯೋಜನೆಗಳ ಕುರಿತಾದ DPR ಸಿದ್ಧಪಡಿಸಿಕೊಳ್ಳೋದಕ್ಕೆ ರೈಲ್ವೆ ಇಲಾಖೆ ಆದೇಶವನ್ನು ಕೊಟ್ಟಿದೆ ಅನ್ನೋ ಮಾಹಿತಿಗಳು ಸಿಗ್ತಾ ಇವೆ. ಗೆಳೆಯರೆ, ಈ ಪ್ರಪೋಸಲ್ ಪ್ರಕಾರ ಮುಂಬೈ ಅಹಮದಾಬಾದ್ ಮಾರ್ಗ ಪೂರ್ಣಗೊಂಡ ನಂತರ ದೆಹಲಿ ಹಾಗೂ ವಾರಣಾಸಿ, ದೆಹಲಿ ಅಹಮದಾಬಾದ್, ದೆಹಲಿ ಅಮೃತ್ಸರ್ ಮತ್ತು ಮುಂಬೈ ಹಾಗೂ ನಾಗಪುರಗಳ ಮಧ್ಯೆ ಹೈ ಸ್ಪೀಡ್ ರೈಲ್ ಕಾರಿಡಾರ್ ಅಂದ್ರೆ ಈ ಮಾರ್ಗದಲ್ಲಿ ಬುಲೆಟ್ ಟ್ರೈನ್ ಅನ್ನ ಪರಿಚಯಿಸುವ ಯೋಜನೆಯೊಂದು ಕೇಂದ್ರ ರೈಲ್ವೆ ಸಚಿವಾಲಯದ ಮುಂದಿದೆ. ಇಲ್ಲಿ ದೆಹಲಿಯಿಂದ ವಾರಣಾಸಿಗೆ ಸುಮಾರು 755 ಕಿಲೋಮೀಟರ್ ದೂರ ಇದೆ. ಅದೇ ಸುಲ್ತಾನ್ಪುರ್ ಮೂಲಕ ಆದ್ರೆ 791 ಕಿಲೋಮೀಟರ್ ಆಗುತ್ತೆ. ಅಂದ್ರೆ ಸದ್ಯಕ್ಕೆ 2 ನಗರಗಳ ನಡುವಿನ ಪ್ರಯಾಣ ಸಮಯ ಸರಿಸುಮಾರು 11 ರಿಂದ 18 ಗಂಟೆಗಳಷ್ಟಾಗುತ್ತೆ. ಇದೇ ಮಾರ್ಗದಲ್ಲಿ ಓಡಾಡ್ತಾ ಇರುವ ವಂದೇ ಭಾರತ್ ಎಕ್ಸ್ಪ್ರೆಸ್ ಸದ್ಯಕ್ಕೆ 2 ನಗರಗಳನ್ನ ಸಂಪರ್ಕಿಸೋದಕ್ಕೆ 8 ಗಂಟೆಗಳಷ್ಟು ಸಮಯವನ್ನು ತೆಗೆದುಕೊಳ್ತಾ ಇದೆ. ಒಮ್ಮೆ ಇಲ್ಲಿಗೆ ಹೈ ಸ್ಪೀಡ್ ರೈಲು ಬಂದುಬಿಟ್ರೆ ಅದು 2 ನಗರಗಳ ನಡುವಿನ ಪ್ರಯಾಣದ ಸಮಯವನ್ನ 2 ರಿಂದ 3 ಗಂಟೆಗಳಿಗೆ ಇಳಿಸಿಬಿಡುತ್ತೆ. ಹೀಗಾಗಿ ಈ ಪ್ರಾಜೆಕ್ಟ್ ಬಗ್ಗೆ ಉತ್ತರ ಪ್ರದೇಶ ಸರ್ಕಾರ ಕೂಡ ಅತ್ಯಂತ ಉತ್ಸುಕವಾಗಿದೆ. ಅಷ್ಟೇ ಅಲ್ಲದೆ ಈ ವಾರಣಾಸಿ ಭಾರತದ ಪ್ರಸಿದ್ಧ ಯಾತ್ರಾ ಸ್ಥಳ ಕೂಡ ಆಗಿರೋದ್ರಿಂದ ಅಲ್ಲಿ ಬುಲೆಟ್ ಟ್ರೈನ್ ವ್ಯವಸ್ಥೆಯನ್ನ ಮಾಡೋದ್ರಿಂದ
ಹೆಚ್ಚಿನ ಅನುಕೂಲಗಳಾಗುತ್ತವೆ ಅನ್ನೋ ಲೆಕ್ಕಾಚಾರ ರೈಲ್ವೆ ಇಲಾಖೆಯದ್ದು. ಇನ್ನು ದೆಹಲಿಯಿಂದ ಅಹಮದಾಬಾದ್ಗೆ 866 ಕಿಲೋಮೀಟರ್ಗಳಷ್ಟು ದೂರ ಇದೆ. ಸುಮಾರು 12 ರಿಂದ 17 ಗಂಟೆಗಳ ಪ್ರಯಾಣ. ಸದ್ಯಕ್ಕೆ ಈ ಮಾರ್ಗದಲ್ಲಿ ಅತ್ಯಂತ ವೇಗದ ರೈಲು ಅಂತಿರೋದು ಸ್ವರ್ಣ ಜಯಂತಿ ರಾಜಧಾನಿ ಎಕ್ಸ್ಪ್ರೆಸ್. ಅದು ಕೂಡ 12 ಗಂಟೆಗಳ ಪ್ರಯಾಣದ ಅವಧಿಯನ್ನು ಹೊಂದಿದೆ. ಆದ್ರೆ ಒಮ್ಮೆ ಅಹಮದಾಬಾದ್ ಮತ್ತು ದೆಹಲಿಯ ನಡುವೆ ಬುಲೆಟ್ ಟ್ರೈನ್ ಓಡಾಡೋದಕ್ಕೆ ಶುರು ಮಾಡಿಬಿಟ್ರೆ, ಅಲ್ಲಿ ಲಿಮಿಟೆಡ್ ಸ್ಟಾಪ್ಗಳನ್ನು ಕೊಟ್ರೆ ಎರಡು ನಗರಗಳ ಪ್ರಯಾಣದ ಅವಧಿ 3 ರಿಂದ 4 ಗಂಟೆಗೆ ಇಳಿಕೆ ಆಗುತ್ತೆ. ಯಾಕೆಂದ್ರೆ ಸದ್ಯಕ್ಕೆ ಭಾರತ ನಿರ್ಮಾಣ ಮಾಡ್ಕೊಳ್ತಿರೋ ಬುಲೆಟ್ ಟ್ರೈನ್ 250 ಕಿಲೋಮೀಟರ್ನಷ್ಟು ವೇಗವನ್ನು ಪ್ರತಿ ಗಂಟೆಗೆ ಅಚೀವ್ ಮಾಡುತ್ತೆ. ಹೀಗಾಗಿ ಇಲ್ಲಿನ ಪ್ರಯಾಣದ ಅವಧಿ ಅಷ್ಟೊಂದು ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ. ಇನ್ನು ಮೂರನೆಯದ್ದಾಗಿ ದೆಹಲಿಯಿಂದ ಅಮೃತ್ಸರದ ನಡುವಿನ ಯೋಜನೆ. ಈ ಎರಡೂ ನಗರಗಳ ನಡುವಿನ ಅಂತರ 515 ಕಿಲೋಮೀಟರ್ಗಳಷ್ಟಿದ್ದು, ಕಡಿಮೆ ಅಂದ್ರೂ ಕೂಡ 6 ರಿಂದ 12 ಗಂಟೆಗಳಷ್ಟು ಕಾಲ ಈಗ ಪ್ರಯಾಣ ಮಾಡಬೇಕಾಗ್ತಾ ಇದೆ. ಇನ್ನು ಈ ಹಾದಿಯಲ್ಲಿ ಕೂಡ ಒಂದೇ ಭಾರತ್ ಎಕ್ಸ್ಪ್ರೆಸ್ ಓಡಾಡುತ್ತೆ. ಅದು ಕೂಡ ಡಿಸ್ಟೆನ್ಸ್ ಅನ್ನು ಕವರ್ ಮಾಡೋದಕ್ಕೆ 5.5 ಗಂಟೆಗಳಷ್ಟು ಸಮಯವನ್ನು ತೆಗೆದುಕೊಳ್ತಾ ಇದೆ. ಸೊ ಇಲ್ಲಿಗೆ ಬುಲೆಟ್ ಟ್ರೈನ್ ಬಂದ್ರೆ ಈ ಅವಧಿ 2 ರಿಂದ 3 ಗಂಟೆಗಳಷ್ಟು ಕಡಿಮೆ ಆಗುತ್ತೆ. ಅಮೃತ್ಸರ್ ಸಿಖ್ಖರ ಪವಿತ್ರ ಕ್ಷೇತ್ರ ಗೋಲ್ಡನ್ ಟೆಂಪಲ್ ಅನ್ನ ಹೊಂದಿದೆ. ಹೀಗಾಗಿ ಅಲ್ಲಿಗೆ ಭೇಟಿ ಕೊಡುವ ಭಕ್ತರ ಪ್ರಮಾಣ ಕೂಡ ಹೆಚ್ಚಾಗೇ ಇರುತ್ತೆ. ಈ ಮಾರ್ಗದಲ್ಲಿ ಕೂಡ ಬುಲೆಟ್ ಟ್ರೈನ್ ಅನ್ನು ಆರಂಭಿಸುವ ಯೋಜನೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕಡೆಯದಾಗಿ ಮುಂಬೈನಿಂದ ನಾಗ್ಪುರ್ ನಡುವೆ ಹೈಸ್ಪೀಡ್ ರೈಲ್ ಕಾರಿಡಾರ್ ನಿರ್ಮಾಣದ ಪ್ರಸ್ತಾವನೆಯನ್ನು ಕೂಡ ಕೇಂದ್ರ ಸರ್ಕಾರದ ಮುಂದೆ ಇಡಲಾಗಿದೆ. ಇಲ್ಲಿ ಎರಡು ನಗರಗಳ ಮಧ್ಯೆ 835 ಕಿಲೋಮೀಟರ್ ದೂರ ಇದೆ. ಅಂದ್ರೆ ಸುಮಾರು 11 ರಿಂದ 14 ಗಂಟೆಗಳಷ್ಟು ಪ್ರಯಾಣದ ಅವಧಿ ಸದ್ಯಕ್ಕೆ ಹಿಡಿತಾ ಇದೆ. ಇನ್ನು ಈ ಎರಡೂ ನಗರಗಳ ನಡುವೆ ನಿರ್ಮಾಣ ಆಗಿರುವ ಎಕ್ಸ್ಪ್ರೆಸ್ ವೇ ಇಲ್ಲಿನ ರಸ್ತೆ ಪ್ರಯಾಣದ ಅವಧಿಯನ್ನು 8 ಗಂಟೆಗಳಿಗೆ ಇಳಿಸಿದೆ. ಇಷ್ಟಾದರೂ ಈ ನಾಗಪುರ ಅನ್ನೋದು ಭಾರತದ ಮಧ್ಯದಲ್ಲಿರುವ ನಗರ ಅಲ್ಲದೆ ಮಹಾರಾಷ್ಟ್ರದ 2ನೇ ರಾಜಧಾನಿ ಅಂತ ಕೂಡ ಅನ್ನಿಸ್ಕೊಳ್ಳುತ್ತೆ. ದೇಶದ ರಾಜಕೀಯದಲ್ಲಿ ಕೂಡ ನಾಗಪುರದ ಪಾತ್ರ ತುಂಬಾನೇ ಹೆಚ್ಚಿದ್ದು, ಈ ನಗರಗಳ ನಡುವೆ ಬುಲೆಟ್ ಟ್ರೈನ್ ಇರಲಿ ಅನ್ನೋ ಬೇಡಿಕೆ ಹೆಚ್ಚಾಗ್ತಾ ಇದೆ. ಇದನ್ನು ಹೊರತುಪಡಿಸಿ ಕೂಡ ಮುಂಬೈ, ಹೈದರಾಬಾದ್, ದೆಹಲಿ, ಕೋಲ್ಕತಾ ಹೈಸ್ಪೀಡ್ ರೈಲು ಪ್ರಾಜೆಕ್ಟ್ಗಳು ಕೂಡ ಸಿದ್ಧ ಆಗ್ತಾ ಇವೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲವನ್ನ ಗಮನಿಸಿದ್ರೆ ದಕ್ಷಿಣಕ್ಕಿಂತಲೂ ಉತ್ತರ ಭಾರತಕ್ಕೆ ಹೆಚ್ಚಿನ ಹೈಸ್ಪೀಡ್ ರೈಲುಗಳು ಸಿಗುವ ಸಾಧ್ಯತೆ ಇಲ್ಲಿ ಕಂಡು ಬರ್ತಾ ಇದೆ. ಹಾಗೆ ನೋಡಿದ್ರೆ ಭಾರತದ ಆರ್ಥಿಕ ಬೆನ್ನೆಲುಬಿನಂತೆ ಕಾಣುವುದು ದಕ್ಷಿಣದ ರಾಜ್ಯಗಳು. ಇವತ್ತು ಭಾರತದ GDPಗೆ ಹೆಚ್ಚಿನ ಕೊಡುಗೆಯನ್ನು ಕೊಡ್ತಾ ಇರೋದು ಕೂಡ ದಕ್ಷಿಣದ 5 ರಾಜ್ಯಗಳು ಹಾಗೂ ಮಹಾರಾಷ್ಟ್ರ. ಹೀಗಿದ್ರೂ ಕೂಡ ಸದ್ಯಕ್ಕೆ ಚೆನ್ನೈ ಬೆಂಗಳೂರು ಹೈಸ್ಪೀಡ್ ಯೋಜನೆಯನ್ನು ಬಿಟ್ರೆ ಬೇರೆ ಯಾವುದೇ ಯೋಜನೆಗಳು ಕೂಡ ಹೆಚ್ಚಾಗಿ ದಕ್ಷಿಣಕ್ಕೆ ಬರ್ತಾ ಇಲ್ಲ. ಆದ್ರೆ ಇಲ್ಲಿ ಉತ್ತರದ ರಾಜ್ಯಗಳನ್ನ ಕನೆಕ್ಟ್ ಮಾಡೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ಸರ್ಕಾರ ಹೆಚ್ಚು ಪ್ರಮಾಣದಲ್ಲಿ ಮಾಡ್ತಾ ಇದೆ. ಅಲ್ಲಿಗೆ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಹೆಚ್ಚು ಮಾಡೋದು ತಪ್ಪಲ್ಲ. ಆದ್ರೆ ಆ ಉತ್ತರದ ನಗರಗಳನ್ನ ದಕ್ಷಿಣದ ಪ್ರಮುಖ ನಗರಗಳ ಜೊತೆ ಬೆಸೆಯೋ ಸಲುವಾಗಿ ಆದರೂ ಇಲ್ಲಿಗೆ ಹೆಚ್ಚಿನ ಪ್ರಮಾಣದ ಹೈಸ್ಪೀಡ್ ರೈಲ್ವೆ ಯೋಜನೆಗಳ ಅಗತ್ಯ ಕಂಡು ಬರುತ್ತೆ. ಈಗ ಉದಾಹರಣೆಗೆ ಕನ್ಯಾಕುಮಾರಿಯಿಂದ ಈಸ್ಟ್ ಕೋಸ್ಟ್ ವಲಯದಲ್ಲಿ ಕೋಲ್ಕತಾಗೆ ಸಂಪರ್ಕ ಕಲ್ಪಿಸುವ ಯೋಜನೆಯನ್ನು ಮಾಡಬಹುದು. ಇದರಿಂದ ಕರಾವಳಿ ನಗರಗಳ ಸಂಪರ್ಕ ಸಾಧ್ಯ ಆಗುತ್ತೆ. ಹಾಗೇನೆ ಮುಂಬೈನಿಂದ ನಾಗಪುರದವರೆಗಿರೋ ಯೋಜನೆಯನ್ನ ವಿಶಾಖಪಟ್ಟಣಂ ಮೂಲಕ ಕೋಲ್ಕತಾಗೆ, ಮುಂಬೈ ಹೈದರಾಬಾದ್ ಯೋಜನೆಯನ್ನ ಚೆನ್ನೈವರೆಗೆ, ಚೆನ್ನೈನಿಂದ ತಿರುವನಂತಪುರಂಗೆ ಈ ರೈಲು ಯೋಜನೆಗಳ ವಿಸ್ತರಣೆ ಆದರೆ ದಕ್ಷಿಣ ಭಾರತದಲ್ಲಿನ ಕೈಗಾರಿಕಾ ಪ್ರಗತಿ ಹಾಗೂ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ನೆರವು ಸಿಕ್ಕಂತಾಗತ್ತೆ ಮತ್ತು ಸಂಪರ್ಕ ವ್ಯವಸ್ಥೆಗಳನ್ನ ಹೆಚ್ಚು ಮಾಡಿದ ಹಾಗಾಗುತ್ತೆ. ಆದ್ರೆ ಈ ಬಗ್ಗೆ ಕೂಡ ರೈಲ್ವೆ ಇಲಾಖೆ ಹಾಗೂ ಕೇಂದ್ರ ಸರ್ಕಾರ ಒಂದ್ ಸ್ವಲ್ಪ ಯೋಚನೆ ಮಾಡಬೇಕಿದೆ. ಇಲ್ಲಿ ತೆರಿಗೆ ಕಟ್ಟೋದಕ್ಕೆ ದಕ್ಷಿಣ ಭಾರತ, ಸೌಲಭ್ಯಗಳನ್ನು ಪಡ್ಕೊಳ್ಳೋದಕ್ಕೆ ಉತ್ತರ ಭಾರತ ಅನ್ನೋ ತರದ ಸ್ಥಿತಿ ನಿರ್ಮಾಣ ಆಗಬಾರದು. ಇನ್ನು ದಕ್ಷಿಣಕ್ಕೆ ಕೂಡ ಸಾಕಷ್ಟು ಸೌಲಭ್ಯಗಳು ಬರಬೇಕು ಅಂದ್ರೆ ಇಲ್ಲಿಂದ ಆರಿಸಿ ಹೋದ ಸಂಸದರೇನಿದ್ದಾರೆ ಅವರು ಆ ಬಗ್ಗೆ ಹೆಚ್ಚು ಒತ್ತನ್ನು ಕೊಡಬೇಕಾಗತ್ತೆ. ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನ ತಂದು ಅವರ ಮನವೊಲಿಸಿನೋ ಹೇಗೋ ಅಂತೂ ಯೋಜನೆಗಳನ್ನ ದಕ್ಷಿಣಕ್ಕೆ ತಗೊಂಡು ಬರಬೇಕಾದ ಜವಾಬ್ದಾರಿ ಇಲ್ಲಿಂದ ಆಯ್ಕೆಯಾಗಿ ಹೋದ ಸಂಸದರ ಹೆಗಲ ಮೇಲಿರುತ್ತೆ. ಇದು ಗೆಳೆಯರೆ ಭಾರತದಲ್ಲಿ ಶುರುವಾಗಿರುವ ಬುಲೆಟ್ ಟ್ರೈನ್ ಯೋಜನೆ ಹಾಗೂ ಅದನ್ನು ಇನ್ನಷ್ಟು ವಿಸ್ತರಿಸುವುದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.